ಜಾತಿ ಗಣತಿ ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧದ ಮಾತುಗಳು ಜೋರಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಕಾರಿ ಸಚಿವ ರಾಜಣ್ಣ ಕೂಡ ಮಾತನಾಡಿದ್ದಾರೆ. ಹಾಸನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ ಅವರು ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದು, ಸರ್ಕಾರ ಇನ್ನೂ ಕೂಡ ನಿರ್ದಿಷ್ಟವಾದಂತಹ ತೀರ್ಮಾನಕ್ಕೆ ಬಂದಿಲ್ಲ. ಏಪ್ರಿಲ್ 17ನೇ ತಾರೀಕು ಸಚಿವ ಸಂಪುಟ ಸಭೆಯಲ್ಲಿ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಆಗಲ್ಲ. ಸಾರ್ವಜನಿಕರ ಅಭಿಪ್ರಾಯ, ಸಚಿವರ ಸಲಹೆಯನ್ನು ಮಂಡಿಸುವಂತಹ ಕೆಲಸ ಆಗುತ್ತೆ. ಎಲ್ಲವನ್ನೂ ಕೂಡ ಪರಿಗಣಿಸಿ ಅಂತಿಮವಾದ ತೀರ್ಮಾನವನ್ನು ನಾವು ತೆಗೆದುಕೊಳ್ತೇವೆ ಅಂತ ಹೇಳಿ ಜಾತಿ ಗಣತಿಯ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಮಾತನಾಡಿದ್ದಾರೆ. ಜಾತಿ ಗಣತಿದು ಈಗಾಗಲೇ ಬಿಹಾರಲ್ಲಿ ಮಾಡಿದ್ದಾರೆ, ಅದೇ ರೀತಿ ತೆಲಂಗಾಣದಲ್ಲೂ ಮಾಡಿದ್ದಾರೆ, ಮತ್ತು ಸೀಮಾಂಧ್ರದಲ್ಲೂ ಕೂಡ ಜಾತಿ ಗಣತಿಯ ವರದಿಗಳು ಬಂದಿವೆ. ಅಲ್ಲಿನೂ ಕೂಡ ಪರ ವಿರೋಧವಾದಂಥ ಕೆಲವು ಅಂಶಗಳನ್ನು ಸಾರ್ವಜನಿಕವಾಗಿ ಕೇಳಿ ಬರ್ತಾ ಇದೆ. ಇಲ್ಲಿನೂ ಕೂಡ ಇದೆ. 15ರಲ್ಲಿ 2015ರಲ್ಲಿ ಮಾಡಿದಂಥದ್ದು, ಮತ್ತು ಆಗ ಇದ್ದಂಥ ನಮ್ಮ ಪಾಪ್ಯುಲೇಷನ್ನು 5 ಕೋಟಿ ಪ್ಲಸ್ ಇರ್ತಾಯಿತ್ತು. ಈಗ 7 ಕೋಟಿ ಇದೆ, 7 ಕೋಟಿ 40 ಲಕ್ಷದ ಮೇಲಿದೆ. ಈ ಹಿನ್ನೆಲೆಯಲ್ಲಿ ಇದು ವರದಿ ಅವೈಜ್ಞಾನಿಕ ಅಂತಕ್ಕಂಥ ವಾದ ವಿರೋಧ ಪಕ್ಷದವರು ಹೇಳ್ತಾರೆ. ಆದರೆ ಅವತ್ತಿನ ದಿವಸಕ್ಕೆ 2015ಕ್ಕೆ ಯಾವ ಜನಸಂಖ್ಯೆ ಇತ್ತು, ಆ ಜನಸಂಖ್ಯೆಯಲ್ಲಿ ಇವರು ಸುಮಾರು 90% ಇಂಡಿವಿಜುವಲ್ ಆಗಿ ಮನೆಗಳಿಗೆ ಭೇಟಿ ಮಾಡಿ, ಮನೆಗಳಲ್ಲಿ ಯಾರು ಹಿರಿಯರಿರ್ತಾರೆ ಅವರಿಂದ ಮಾಹಿತಿ ತೆಗೆದುಕೊಂಡು ಆ ಮಾಹಿತಿನ ಒಂದು ಪ್ರಿಸ್ಕ್ರೈಬ್ಡ್ ಫಾರಮಲ್ಲಿ ಫಿಲಪ್ ಮಾಡಿ ಅವರಿಂದ ಸಹಿನೂ ಕೂಡ ಪಡೆದಿರ್ತಕ್ಕಂಥ ದಾಖಲೆಗಳು ಈಗಾಗಲೇ ಇದ್ದಾವೆ. ನಾನು ಏನು ಈ ಒಂದು ವರದಿನಲ್ಲಿ ಬಂದಿರತಕ್ಕಂಥ ಪ್ರಮುಖವಾದಂಥ ಅಂಶಗಳೇನಿದ್ದಾವೆ, ಆ ಅಂಶಗಳ ಬಗ್ಗೆ ಈಗಾಗಲೇ ಸಾರ್ವಜನಿಕವಾಗಿ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲೂ ಕೂಡ ಪರ ವಿರುದ್ಧವಾದಂತಹ ಮಾತುಗಳು ಬರ್ತಾ ಇದ್ದಾವೆ. ಸರ್ಕಾರ ಇನ್ನೂ ಕೂಡ ಯಾವುದೇ ಒಂದು ನಿರ್ದಿಷ್ಟವಾದಂತಹ ತೀರ್ಮಾನಕ್ಕೆ ಬಂದಿಲ್ಲ. ಜನರ ಅಭಿಪ್ರಾಯಗಳು, ಜನರ ಸಲಹೆಗಳನ್ನು ಎಲ್ಲ ಕ್ರೋಢೀಕರಿಸಿ 17ನೇ ತಾರೀಕು 4 ಗಂಟೆಗೆ ಸಚಿವ ಸಂಪುಟದ ಸಭೆ ಏರ್ಪಡಿಸಿದ್ದಾರೆ. ಆ ಸಭೆಯಲ್ಲಿ ಯಾವುದೇ ವಿಷಯ ಇಲ್ಲ ಅದರ್ ದ್ಯಾನ್ ದಿಸ್. ಇದು ರಾಜಣ್ಣ ಅವರ ಮಾತು. ನಾವು ವರದಿಯನ್ನು ಮಂಡನೆ ಮಾಡಿದ್ದೇವೆ ಹೊರತು ಜಾರಿಗೆ ತಂದಿಲ್ಲ. ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಬಗ್ಗೆ ಚರ್ಚೆ ಮಾಡೋಣ. ಅಂತಿಮವಾಗಿ ಯಾವ ರೀತಿಯ ನಿರ್ಧಾರವನ್ನು ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ ಅನ್ನುವಂತಹ ಮಾತನ್ನು ಸಹಕಾರಿ ಸಚಿವರಾಗಿರುವಂತಹ KN ರಾಜಣ್ಣ ಅವರು ಹೇಳಿರುವಂತಹದ್ದು.